ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಾರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತು ವರಮಹಾಲಕ್ಷ್ಮಿ ಹಿಂದೆ ದಿನ ಅಂದರೆ ಗುರುವಾರ ಪ್ರಿಪ್ರೇಷನ್ ಏನೇನಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಅಂದರೆ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟು ಡೆಕೋರೇಷನಿಂದ ಹಿಡಿದು ಸ್ಯಾರಿ ಡ್ರಾಪಿಂಗ್ ಎಲ್ಲ ಇನ್ನೂ ಮಾಡಿಲ್ಲ, ಮಾಡಬೇಕು. ಸೊ ಈ ಬಿಣಿಗೆಗೆ ನಾವು ಪ್ರತಿ ವರ್ಷವೂ ಸೀರೆ ಉಡಿಸ್ತಾ ಇರ್ಬೋದು. ಇದಕ್ಕೇ ಈ ವರ್ಷನೂ ಇದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ, ಪಳ ಅಂತ ಇದೆ. ಸೊ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಇನ್ನೂ ಏನೂ ಮಾಡಿಲ್ಲ, ಮಾಡಬೇಕು, ಕಂಟಿನ್ಯೂ ಮಾಡ್ಕೊತೀನಿ. ಈಗ ಆ್ಯಕ್ಚುಲಿ ಊಟ ಮಾಡಬೇಕು, ಈಗ ತಾನೇ ಸ್ನಾನ ಮಾಡ್ಕೊಂಡ್ಬಂದೆ. ನೈಟ್ ಮೆಹಂದಿ ಎಲ್ಲ ಬಿಡಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬಿಡಿಸ್ಕೊಂಡೆ. ಒಂದು 2 hours ಬಿಟ್ಟಿದ್ದೆ ಅಷ್ಟೇ, ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೋದು, ಇದು ಅಷ್ಟು ಕಾಣಲ್ಲ ಅನ್ಕೋತೀನಿ ಕಲರು. ಸೊ ಕೈಗೆಲ್ಲ ಈ ಥರ ಬಿಡಿಸ್ಕೊಂಡಿದ್ದೀನಿ. ಸೊ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಬಿಡಿಸ್ಕೊಂಡೆ. ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಇವಾಗ ಅದೇ ಇದು ಅರ್ಶಿಣದ ದಾರ ಮಾಡ್ಕೊತಾ ಇದ್ದೀವಿ ಕಟ್ಕೊಳ್ಳೋಕ್ಕೆ. ಬೆಳಗ್ಗೆ ಆಮೇಲೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗೆ ಬ್ಯಾಕ್ ಡ್ರಾಪ್ ಸ್ಕ್ರೀನ್ ಹಾಕಿ ನಿಲ್ಲಿಸಿದ್ದೀನಿ ಅಷ್ಟೇ, ಇನ್ನೂ ಏನೂ ಹಾಕಿಲ್ಲ. ಇದಕ್ಕೆಲ್ಲ ಕುಂಕುಮ ಇಟ್ಕೊಂಡು ರೆಡಿ ಮಾಡಬೇಕು, ದೀಪಲೆ ಕಂಬಕ್ಕೆಲ್ಲ. ಎಲ್ಲ ಈಗಲೇ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಎಷ್ಟು ಜೊತೆ ದೀಪ ಹಚ್ಚೋದಮ್ಮ? 6. 3 ಜೊತೆ ಅಂದರೆ 6 ಆಗ್ತವೆ. ಎಲ್ಲ ಈಗಲೇ ಇಟ್ಬಿಡ್ತಾ ಇದ್ದೀವಿ. ಸೊ ನಮ್ಮಮ್ಮ ಇಲ್ಲೇ ಇದ್ದಾರೆ, ನೋಡಿ ನಾವು. ಸೊ ಇದನ್ನ ಉರುಳಿ ಒಳಗಡೆ ಇಟ್ಬಿಟ್ಟು ಹೂವೆಲ್ಲ ತುಂಬಿಟ್ಟು ಮಧ್ಯದಲ್ಲಿ ದೀಪ ಇಟ್ಬಿಟ್ಟು ಹಚ್ಚೋಕ್ಕೆ. ಇದು ನಮ್ಮ ಅಜ್ಜಿ ಕೊಡಿಸಿರೋದು. ರೆಡಿ ಆಯಿತು ಕಾಮಾಕ್ಷಿ ದೀಪ. ಆಯಿತು. ನಿಮಿಷ. ಸೊ ಗೈಸ್, ಗೋಲ್ಡನ್ ಕಾಯಿನ್ಸ್ ಎಲ್ಲ ನಾನು ಒಳಗಡೆ ಹಂಗೆ ಹಾಕ್ಬಿಟ್ಟೆ, ಇಷ್ಟು ಮಿಕ್ಕೊಂತು. ಸೊ ಇದನ್ನು ನಾನು ಮೇಲ್ಗಡೆ ಡಿಸೈನಿಗೆ ಇಟ್ಕೋತಾ ಇದ್ದೀನಿ ಈಗ, ಅಂದರೆ ಡಿಸೈನಿಗೆ ಅಷ್ಟೇ. ಗೋಲ್ಡ್ ಕಾಯಿನ್ಸ್ ಚೆನ್ನಾಗಿ ಕಾಣುತ್ತಲ್ಲ, ಹಾಗಾಗಿ. ನಿಮ್ಮ ಎಲ್ಲರ ಮನೇಲೂ ಹೇಗೆ ವರಮಹಾಲಕ್ಷ್ಮಿ ನಡೀತಾ ಉಂಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಇಷ್ಟು ದಿನ ನನ್ನ ವೀಡಿಯೋಸಿಗೆ ರಿಲೇಟಿವ್ಸ್ ಬಿಟ್ಟು ಯಾರೂ ಹೊರ್ಗಡೆ ಪೀಪಲ್ಸ್ ಯಾರು ನೋಡಿದ್ರೆ ಅವ್ರು ಯಾರೂ ಕಮೆಂಟ್ ಮಾಡಿಲ್ಲ. ಇದೊಂದು ವೀಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಎಲ್ಲಿ ಹೇಗೆ ಮಾಡಿದ್ರಿ ವರಮಹಾಲಕ್ಷ್ಮಿನ ಅಂತ. ಸೊ ಗೈಸ್ ನೋಡಿ, ಇಲ್ಲಿ ಪ್ರತಿ ವರ್ಷ 32 ರೂಪಾಯಿ ಹೆಚ್ಚಿಸ್ಬೇಕು. ಇದು 3 10 ರೂಪಾಯಿ ಕಾಯಿನ್, ಆಮೇಲೆ 2 ರೂಪಾಯಿ. ಸೊ ಗೈಸ್, ನಮ್ಮಮ್ಮ ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹೂರ್ಣನ ನಾಳೆ ಬೇಯಿಸೋದು, ಬಟ್ ಇವತ್ತು ಹೂರ್ಣ ಮಾಡ್ರಿ. ಸೊ ಗೈಸ್, ಇವಾಗ ಬ್ಯಾಕ್ ಡ್ರಾಪ್ ಡೆಕೋರೇಷನು ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಮಾಡಬೇಕು. ಅದು ಮಾಡಿದ್ರೆ ಆಗುತ್ತೆ. ನಾನು ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂದರೆ ನಂದು ಬೇರೆ ಫೋನು ಯಾಕೋ ಹೆವಿ ಸ್ಟೋರೇಜ್ ಆಗಿ ಹಿಂಸೆ ಕೊಡ್ತಾ ಇದೆ, ನನಗೆ ಬೇಜಾರಾಗ್ತಾ ಇದೆ. ಎಡಿಟ್ ಮಾಡೋಕ್ಕೆಲ್ಲ ಹಿಂಸೆ ಆಗ್ತಾಯಿದೆ. ಸೊ ಇವಾಗ ನಮ್ಮಣ್ಣ ಬ್ರೆಡ್ ಟೋಸ್ಟ್ ತಂದಿದ್ದಾನೆ. ಚೆಂಡು ಆರೆಂಜ್ ಯೆಲ್ಲೋ ಕಲರ್ ಸಿಗಲಿಲ್ಲ ಈ ಸಲ, ಅಂದರೆ ಎಲ್ಲೋ ಇದೆ, ಸ್ವಲ್ಪ ಬಿಡಿಯು ತಂದು ಕಟ್ಟಿದ್ದೀವಿ. ಇದು ಮಾಮೂಲಿ ರೆಡಿ ಕುಚ್ಚು. ಆಮೇಲೆ ಇದು ಮುತ್ಕೋದಲ್ಲೇ
ದೇವ್ರ ಕೂರ್ಸೋಕ್ಕೆ ಇದನ್ನೇ ಬಳೆದೆಲೆ ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡೋದು ನಾವು ಯಾವಾಗಲೂ. ಇದು ಪ್ಲಾಸ್ಟರ್ ಬೇಕಿತ್ತು ನನಗೆ, ಡಬಲ್ ಟೇಪು ಬ್ಯಾಕ್ ಡ್ರಾಪಿಗೆ. ಸೊ ಇವಾಗ ರೆಡಿ ಮಾಡೋಣ ಬನ್ನಿ. ಬ್ಯಾಕ್ ಡ್ರಾಪ್ ಮಾಡ್ತಾ ಇದ್ದೀವಿ ಇವಾಗ. ನಮ್ಮ ಅಣ್ಣ ಮಾಡ್ಕೊಡ್ತಿದ್ದಾನೆ. ನಮ್ಮ ಅಣ್ಣನ ಕೆಲ ಮಾಡಿಸ್ತಿದ್ದೀನಿ, ಯಾಕಂದರೆ ನಮ್ಮ ಅಣ್ಣಂಗೆ ಗೊತ್ತು ಚೆನ್ನಾಗಿ ನನಗಿಂತ, ಹಾಗಾಗಿ. ಇಲ್ಲ, ಅವನು ಇರಲಿಲ್ಲ ಅಂದರೆ ನಾನೇನೇ ಐಡಿಯಾ ಮಾಡಿಕೊಂಡೆ ಮಾಡೋದು. ನಮ್ಮ ಅಣ್ಣ ಇದ್ದಾನಲ್ಲ, ಸೊ ಅವನು ಹೆಲ್ಪ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ. ಇಲ್ಲೊಂದು ಲೋಟಸ್ ಎಲ್ಲ ಇದೆ ಇನ್ನು, ಆಮೇಲೆ ಈ ಥರದ್ದೆಲ್ಲ ಇದೆ ಏನೋ, ಇವೆಲ್ಲ ಚೆನ್ನಾಗಿದೆ ನೋಡಿ. ತಡಿ ಒಂದು ನಿಮಿಷ. ಹಾಯ್ ಗೈಸ್, ನೋಡಿ ಚೆನ್ನಾಗಿದೆಯಾ ಅಂತ ಇರ್ಬೋದು ನೀವಲ್ಲಿ. ಮತ್ತೆ ನಾವು ಹೊಸ್ದಾಗಿ ಅಲ್ಲೇದು ಸ್ವಲ್ಪ ಏನೋ ಎಡ್ವರ್ಟ್ ಆಗೋಯಿತು, ಅದಕ್ಕೆ ಮತ್ತೆ ಬೆಚ್ಚಿ ಮತ್ತೆ ಇನ್ನೊಂದ್ಸಲಿ ಹೊಸ್ದಾಗಿ ಮೊದಲಿಂದ ಮಾಡ್ತಾಯಿದ್ದೀವಿ. ಸೊ ಫೈನಲ್ ಆದಮೇಲೆ ನಾನು ತೋರಿಸ್ತೀನಿ, ಬಿಕಾಸ್ ವಿಡಿಯೋ ಲಾಂಗ್ ಆಗುತ್ತೆ. ನಾನು ಎಡಿಟ್ ಮಾಡೋಕ್ಕೆ ನನಗೂ ಹಿಂಸೆ ಆಗುತ್ತೆ, ಬಿಕಾಸ್ ನಾಳೆನೇ ಅಪ್ಲೋಡ್ ಮಾಡಬೇಕಲ್ವ, ಹಾಗಾಗಿ. ಈ ಥರ ರೆಡಿಯಾಗಿದೆ. ಇನ್ನೇನು ಎಕ್ಸ್ಟ್ರಾ ಮಾಡ್ಬೋದು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಇನ್ನೊಂದು ಕುಚ್ಚು ಥರ ಇದೆಯಲ್ಲ, ಸೊ ಅದನ್ನ ಎಲ್ಲಿಗೆ ಹಾಕ್ಬೋದು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಟ್ರೈಯಿಂಗ್ ನೋಡಿ ಈ ಥರ, ಐ ಮೀನ್ ಇದು ಉರುಳಿಗೆಲ್ಲ ಹೂವು ತುಂಬಿಟ್ಟಿದ್ವಿ. ಆಮೇಲೆ ಬ್ಯಾಕ್ ಡ್ರಾಪ್ ಈ ಥರ ರೆಡಿಯಾಗಿದೆ. ಸೊ ಚೆನ್ನಾಗಿ ಬಂದಿದೆ. ಇನ್ನು ಟೇಬಲ್ಗೆಲ್ಲ ಬಟ್ಟೆ ಹಾಸ್ಬಿಟ್ಟು ರೆಡಿ ಮಾಡಬೇಕೀಗ. ಸ್ಯಾರಿನೂ ಇನ್ನೂ ಹಾಕಿಲ್ಲ, ಇವಾಗ ಮಾಡಬೇಕು. ಏನು ಅರ್ಜೆಂಟಾಗಿ ಏನೂ ಮಾಡ್ತಾಯಿಲ್ಲ, ಅಂದರೆ ಲೈಕ್ ಅರ್ಜೆಂಟಲ್ಲಿ ಏನೂ ಮಾಡ್ತಾಯಿಲ್ಲ. ಸ್ಯಾರಿ ಡ್ರೇಪಿಂಗ್ ಒಂದು ಮಾಡಿದ್ರೆ ಎಲ್ಲ ಆದಂಗೆ, ಹಾಗಾಗಿ ಏನೂ ಅರ್ಜೆಂಟ್ ಮಾಡ್ಕೊತಾ ಇಲ್ಲ. ಸೊ ಸ್ಯಾರಿ ಡ್ರೇಪಿಂಗ್ ಮಾಡಿದ್ರೆ ಫುಲ್ ಮುಗ್ದಂಗೆ. ಇನ್ನು ನಾಳೆಗೇ ತುಂಬ ಇರೋದು ಕೆಲಸಗಳು, ಹಾಗಾಗಿ ಈಗ ಮಾಡಬೇಕು. ಸ್ಯಾರಿ ತೋರಿಸ್ತೀನಿ. ಇದು ಸೀರೆ, ತಡಿಯೋ ಒಂದು ನಿಮಿಷ. ಇದಕ್ಕೆ ಇದಕ್ಕೆ ಅಂತೀನಿ, ಈ ಸೀರೆನೇ ಉಡಿಸ್ತಾ ಇರೋದು ನಾವು ಲಕ್ಷ್ಮಿಗೆ ಈ ಸಲ, ಪ್ಯೂರ್ ಕಾಂಚೀವರಂ. ಈ ಥರ ಸ್ಟೆಪ್ ಮಾಡಿದ್ದೀವಿ. ನೋಡ್ಕೊಳ್ಳಿ, ಚೆನ್ನಾಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ, ಓಕೆನಾ? ಸೊ ಈ ಥರ ಸ್ಟೆಪ್ ಮಾಡಿದ್ದೀವಿ, ಈಗೆಲ್ಲ ಅರೇಂಜ್ ಮಾಡ್ತೀವಿ. ಸೊ ಆಮೇಲೆ ತೋರಿಸ್ತೀನಿಲ್ಲ. ಒಂದು ಮಟ್ಟಿಗೆ ಉಟ್ಸಿದ್ದೀವಿ ಸೀರೆನ. ನಾಳೆ ಅಲ್ಲಿ ಟೇಬಲ್ ಮೇಲೆ ಇಟ್ಮೇಲೆ ಅರೇಂಜ್ ಮಾಡ್ತೀವಿ. ಸೊ ನೋಡ್ಬೋದು, ಈ ಥರ ಕಾಣ್ತಾ ಇದ್ದಾಳೆ ನಮ್ಮ ಮನೇಲಿ ಲಕ್ಷ್ಮೀ. ನೋಡಿ ಈ ಥರ ಮಾಡಿದ್ದೀವಿ. ಸದ್ಯಕ್ಕೆ ಆಚೆ ಕಡೆ ಹೂವೆಲ್ಲ ಹಾಕಾಯಿತು, ಬಟ್ ನಾನು ಅದನ್ನ ಕ್ಯಾಪ್ಚರ್ ಮಾಡಿಲ್ಲ. ನಾಡಿನ ವ್ಲಾಗಲ್ಲಿ ಅಷ್ಟು ತೋರಿಸ್ತೀನಿ. ಈಗ ಲಕ್ಷ್ಮಿ ನೋಡಿ ತೋರಿಸ್ತೀನಿ. ಸೊ ನೋಡಿ ಲಕ್ಷ್ಮಿ ನಮ್ಮ ಮನೇಲಿ ಹೆಂಗೆ ಕಾಣ್ತಾ ಇದ್ದಾರೆ ನೋಡಿ. ನಮ್ಮ ಲಕ್ಷ್ಮಿನ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ. ನಾಳೆ ವ್ಲಾಗಿಗೋಸ್ಕರ ಕಾಯಿರಿ ಗೈಸ್. ನೋಡಿ ಗೈಸ್, ಇಷ್ಟು ಮಾಡೋವರೆಗೇ ಆಲ್ಮೋಸ್ಟ್ 12:30 ಆಗಿದೆ. ಸೊ ಇವಾಗ ಮಲ್ಕೊಬೇಕು. ಆಚೆ ಕಡೆ ಎಲ್ಲ ಆಯಿತು, ಕ್ಲೀನ್ ಮಾಡಿ, ಐ ಮೀನ್ ಅಲ್ಲೂ ಗಿಡ ಅಂದರೆ ಮಾವಿನ ತೋರಣ, ಆಮೇಲೆ ಹೂವು ಎಲ್ಲ ಹಾಕಾಯಿತು. ಸೊ ನೆಕ್ಸ್ಟು ವರಮಹಾಲಕ್ಷ್ಮಿ ವ್ಲಾಗ್ ನೋಡಲಿಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ. ಸೊ ನಾವು ಹೇಗೆ ಮಾಡಿದ್ದೀವಿ ಹಬ್ಬ ಡೆಕೋರೇಷನ್, ಆಮೇಲೆ ದೇವ್ರು ಹೇಗೆ ಕಾಣ್ತಿದ್ದಾರೆ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ. ಅದನ್ನು ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಂಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಏನಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು, ಸೊ ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ನೀವು ಶುಕ್ರವಾರನೇ ನೋಡ್ತಾ ಇದ್ದರೆ ಅಪ್ಲೋಡ್ ಮಾಡಿರಲ್ಲ ನಾನು, ಅದಾದಮೇಲೆ ಅಪ್ಲೋಡ್ ಮಾಡಿರ್ತೀನಿ. ಸೊ ನನ್ನ ಚಾನಲ್ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ನ ಚೆಕ್ ಮಾಡಿ.